ಇವತ್ತಿನ ದಿನ ಅಕ್ಟೋಬರ್ 2ನೇ ತಾರೀಕು ಎಲ್ರಿಗೆ ಗೊತ್ತಿದೆ, ನಮ್ಮ ಗಾಂಧಿ ಜಯಂತಿ ಅಂತ ನಾವು ಆಚರಿಸ್ತೀವಿ. ನನಗೆ ತುಂಬ ಸಂತೋಷ ಆಯಿತು. ಕೋಲಾರ ಬ್ಲಾಕ್ ಟವರ್ ಹತ್ರ ದ್ವಿಚಕ್ರ ವಾಹನ ಚಾಲಕರು ಎಲ್ಲ ಸೇರಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಗಾಂಧಿ ಜಯಂತಿಯನ್ನು ಆಚರಿಸಿದರು. ಇದರಲ್ಲಿ ಏನಾದರೆ ನಮ್ಮ ಕೋಲಾರದಲ್ಲಿ ಒಂದು ಶಾಂತಿಯುತ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ. ಅದು ನಮಗೆ ಯಾಕಂದರೆ ಸಂತೋಷ ಆಗ್ತಾಯಿದೆ. ನೋಡಿ, ಆಟೋ ಚಾಲಕರು ತುಂಬ ನಮ್ಮ ಅಧ್ಯಕ್ಷರು ಮಂಜುನಾಥ್ ನೇತೃತ್ವದಲ್ಲಿ ನಮ್ಮ ಎಲ್ಲ ಆಟೋಗಳು ಅದ್ಗಾರು ಇರಲಿ, ನಮ್ಮ ನಟೀನ್ ಸರ್ ಇರಲಿ, ಎಲ್ಲರೂ ಅವರು ಆಟೋಗಳು ನಿಲ್ಲಿಸಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನಾನು ಹೇಳಿದ್ದೇನೆಂದರೆ, ಇವ್ರಿಗೆ ಆಟೋ ಚಾಲಕರು ಬರೀ ಪ್ಯಾಸೆಂಜರ್ಸ್ಗೆ ಇದು ಮಾಡ್ತಾಯಿಲ್ಲ, ಸ್ಟೂಡೆಂಟ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಸಾರಿ ಆಂಬುಲೆನ್ಸ್ ಕೆಲಸನೂ ಮಾಡ್ತಾರೆ. ಯಾರೂ ಹೆಣ ಇದ್ದರೆ ಅದನ್ನು ಹಾಗೆ ಮಾಡ್ತಾರೆ. ಅನೇಕ ಕೆಲಸಗಳು ಆಟೋ ಅವರು ಮಾಡ್ತಾರೆ. ಅದಕ್ಕೆ ನಾನು ನನ್ನ ಪರವಾಗಿಂದ ಅವ್ರಿಗೆ ಅಭಿನಂದನೆ ಕೊಡ್ತೀನಿ. ಅವರು ತುಂಬ ಕಷ್ಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರದಿಂದ ಮನವಿ ಮಾಡ್ತೀನಿ. ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಆವಾಗಲೇ ಹೇಳಿದ್ದಾರೆ, ಅವ್ರಿಗೆ ಏನೇನು ಸವಲತ್ತಿದೆ, ಏನೇನು ಸಹಕಾರ ಮಾಡಬೇಕು ಆಟೋ ಯೂನಿಯನ್ ಅವ್ರಿಗೆ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಮಾಡಬೇಕು, ಮಾಡೋಕ್ಕೆ, ಆಮೇಲೆ ಆರೋಗ್ಯ ನೀವು ಎಲ್ಲ ಇದು ಮಾಡ್ಕೊಳ್ಬೇಕಂತ ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ನೋಡಿ, ನಾವು ಗಾಂಧಿ ಜಯಂತಿ ಮಾಡೋದು, ಕರ್ನಾಟಕ ರಾಜ್ಯೋತ್ಸವ ಮಾಡೋದು, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು, ಗಣತಂತ್ರ ದಿನಾಚರಣೆ ಮಾಡಿರೋದು ನಮ್ಮದು ಕರ್ತವ್ಯ. ಇದರಲ್ಲಿ ನಮ್ಮದು ಹಕ್ಕು. ಇದು ನಾವು ಪ್ರೀತಿಯಿಂದ ಮಾಡೋಣ. ಇದೇ ಥರ ಈ ವರ್ಷ ತಾವು ಒಂದು ಸಣ್ಣ ಪುಟ್ಟ ಮಾಡಿದ್ದಾರೆ. ನೆಕ್ಸ್ಟ್ ವರ್ಷ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ, ಇನ್ನೂ ಅದ್ಧೂರಿಯಾಗಿ ಮಾಡೋಣ. ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕೆ ನಾನು ಈ ಸತಿ ಈಗ ಆಟೋ ಯೂನಿಯನ್ನಿಂದ ನಾನು ಆಫೀಸ್ ಮಾಡಿದ್ದೇನೆ. ನಮ್ಮಲ್ಲಿ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತನ್ನು ಅದನ್ನು ನೀವು ಕೇಳಿ ನಮ್ಮಿಂದ ಮಾಡಿಸ್ಕೊಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ನಾವು ಸಹಕಾರ ಮಾಡಿಕೊಡ್ತೀವಿ.